ಬ್ರೈನು ಸ್ಪಾಂಜ್ ತರ. ಹ್ಯಾವ್ ಯು ಆಲ್ ಸೀನ್ ಸ್ಪಾಂಜ್? ನೀವು ಎಷ್ಟಾದ್ರೂ ವಾಟರ್ ಪೋರ್ ಮಾಡಿ, ಇಟ್ ವಿಲ್ ಅಬ್ಸರ್ವ್, isn't it? It will observe. So our capacity, brain capacity will be more the way they take. ನಾವು ಎಷ್ಟು ಕೊಟ್ಟರು ಕೂಡ ಅವರು ಅದನ್ನ ಅಬ್ಸರ್ವ್ ಮಾಡ್ಕೊಳ್ತಾರೆ. our brain capacity will be more, right? So that is what we tell, the children are very open to learning. ಚಿಕ್ಕ ವಯಸ್ಸಲ್ಲಿ ಬೇಗ ಮಕ್ಕಳು ಕಲ್ತ್ಕೊಳ್ತಾರೆ. ನಾವು ಆ ಎಜುಕೇಶನ್ ಅನ್ನ ರೈಟ್ ವೇ ಅಲ್ಲಿ ಕೊಟ್ರೆ ಖಂಡಿತ ಮಕ್ಕಳು ಕಲ್ತ್ಕೊಳ್ತಾರೆ. ಓಕೆ, ಸೊ ಎಷ್ಟು ಜನ ಕಾರ್ ಓಡ್ಸಕ್ ಬರುತ್ತೆ? ಟೀಚರ್ಸ್ ಎವ್ರಿವನ್ ಇನ್ಕ್ಲೂಡ್. ಎಷ್ಟು ಜನ ಕಾರ್ ಓಡ್ಸಕ್ ಬರುತ್ತೆ? ಎಷ್ಟು ಜನ ಸೈಕಲ್ ಓಡಿಸ್ತೀರಾ? ಗ್ಯಾಪ್ ಆಗಿದ್ರು ಪರವಾಗಿಲ್ಲ. ಸರಿ, ಎಷ್ಟು ವರ್ಷ ಆಗಿದೆ ನಿಮ್ಗೆ ಸೈಕಲ್ ಓಡಿಸಿ ಗ್ಯಾಪ್ ಬಂದು? 9th ಸ್ಟ್ಯಾಂಡರ್ಡ್. ಓಕೆ, ಒಂದು 5, 6, 7 ಇಯರ್ಸ್, 10 ಇಯರ್ಸ್ ಅನ್ಕೊಳ್ಳಿ. ಫೈನ್. ಎಷ್ಟು ವರ್ಷ ಗ್ಯಾಪ್ ಆಗಿದೆಮ್ಮ? 10 ಇಯರ್ಸ್. ಇವಾಗ ನಾನು ಸೈಕಲ್ ಕೊಟ್ಟು ಒಂದೆರಡು ರೌಂಡ್ ಟ್ರಯಲ್ ಕೊಟ್ರೆ ಓಡಿಸ್ತೀರಾ? ನ್ಯೂಟನ್ ಸೆಕೆಂಡ್ ಲಾ ಹೇಳಿ. ನ್ಯೂಟನ್ ಸೆಕೆಂಡ್ ಲಾ ಸೈನ್ಸ್ ಅಲ್ಲಿ. ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ, ಕನ್ನಡದಲ್ಲಿ 3ನೇ ಪಾಠ ಯಾವ್ದಿತ್ತು ನಿಮ್ 10th ಅಲ್ಲಿ? 7th ಸ್ಟ್ಯಾಂಡರ್ಡ್ ಅಲ್ಲಿ ಇಂಗ್ಲಿಷ್ ಅಲ್ಲಿ 3rd ಪೋಯಮ್ ಯಾವ್ದಿತ್ತು? ಶೇಕ್ಸ್ಪಿಯರ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ. ವೈ ಈ ಗ್ಯಾಪ್ ಯಾಕೆ ಆಗ್ತಿದೆ? ಯಾಕೆ ಮಕ್ಕಳು ಓದಿರೋದನ್ನ ಮರ್ತೋಗ್ತಾ ಇದ್ದಾರೆ? ಅದೇ ನಾನು ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟೆ. ಸೈಕಲ್ ಕಲಿಯೋದು ಬಿಟ್ಟಿದ್ರು ಇವಾಗ ಕೊಟ್ಟರು ಓಡಿಸ್ತೀರಾ, ಅದು ಕಲಿಕೆನೆ. ವಿದ್ಯೆ ಅನ್ನೋದು ಕಲಿಕೆನೆ. ಯಾಕೆ ಆಗ್ತಿಲ್ಲ? ಈಗ ಸೈಕಲ್ ಕಲಿಯುವಾಗ ನೀವೇ ಎಕ್ಸ್ಪೀರಿಯನ್ಸ್ ಆಗಿ ಕಲ್ತ್ಕೊಂಡು ಮಸಲ್ ಮೆಮೊರಿ, ಬ್ರೈನ್ ಮೆಮೊರಿ, ಬಾಡಿಯಲ್ಲಿರೋ ಪ್ರತಿಯೊಂದು ಪಾರ್ಟ್ಸ್ ಜೊತೆ ನೀವು ಅದನ್ನ ಯೂಸ್ ಮಾಡಿ, ಟಚ್ ಮಾಡಿ, ಫೀಲ್ ಮಾಡಿ ಕಲ್ತಿದ್ದೀರಾ. ಪರ್ಮನೆನ್ಸ್ ಲರ್ನಿಂಗ್ ಪರ್ಮನೆಂಟ್ ಆಗಿ ನಿಮ್ಮ ಬ್ರೈನ್ ಅಲ್ಲಿ ಉಳ್ಕೊಂಡಿದೆ. ಈ ಒಂದು ಗ್ಯಾಪ್ ಆದ್ರೂ ಒಂದ್ಸತಿ ನೀವು ಟ್ರೈ ಮಾಡಿದ ತಕ್ಷಣ ದ ಔಟ್ಕಮ್ ಇಸ್ ಸಕ್ಸಸ್. ಸೇಮ್ ಇಸ್ ನಾಟ್ ಹ್ಯಾಪನಿಂಗ್ ವಿತ್ ಲರ್ನಿಂಗ್ ಬಿಕಾಸ್ ವಿ ಆರ್ ಡೂಯಿಂಗ್ ರಟ್ಟಾಮಾರ್. ರಟ್ಟಾಮಾರ್ ಅಂದ್ರೆ ಪಹ್ಯಾಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಮ್ಯಾಮ್ ನಾವೆಲ್ಲ ಅದೇ ಅಲ್ವಾ ಮ್ಯಾಮ್ ಕಲ್ತ್ಕೊಂಡು ಬಂದಿದ್ದು ಡಿಗ್ರಿ? ನಾನು ಹಂಗೆ ಕಲ್ತಿದ್ದು, ನಾನು ABCD ಕಲ್ತಿದ್ದು. ಡೆಫಿನೆಟ್ಲಿ 1 to 10 ನಾಳೆ ನನ್ನ ಚೈಲ್ಡ್ಗೆ ಕಾನ್ಸೆಪ್ಟ್ ಹೇಳ್ಕೊಡ್ಬೇಕಂದ್ರೆ ಟೀಚರ್ ಬೋರ್ಡ್ ಮೇಲೆ ಬರೆದು 1 to 10 ಬರ್ಸಿ, ರಿಪೀಟ್ ಮಾಡಿಸಿ, ಹೇಳ್ಕೊಟ್ಟು ಔಟ್ಕಮ್ ಡೆಫಿನೆಟ್ಲಿ ಚೈಲ್ಡ್ ಕಲಿಯುತ್ತೆ, ನಾನು ಕಲಿಯಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸರ್ಟೈನ್ ಏಜ್ ಆದ್ಮೇಲೆ, ಇಲ್ಲ ಸರ್ಟೈನ್ ಗ್ಯಾಪ್ ಆದ್ಮೇಲೆ ಮಗು ಮರ್ತೋಗುತ್ತೆ. ವಿ ಆರ್ ನಾಟ್ ಟೆಲ್ಲಿಂಗ್ ಹೌ ಟು ಲರ್ನ್, ವಿ ಆರ್ ಮೇಕಿಂಗ್ ಫೋರ್ಸ್. ಟ್ರೆಡಿಷನಲ್ ಮೆಥಡಾಲಜಿಯಲ್ಲಿ ವಿ ಆರ್ ಪುಟ್ಟಿಂಗ್ ದ ಚೈಲ್ಡ್. ಸೊ ಆಸ್ ಅ ರಿಸಲ್ಟ್ ಔಟ್ಕಮ್ಸ್ ಏನಾಗ್ತಿದೆ? ವಿ ಆರ್ ಲ್ಯಾಗಿಂಗ್. ಮೋಸ್ಟ್ ಆಫ್ ದ ಚಿಲ್ಡ್ರನ್ಸ್ ಆರ್ ಫರ್ಗೆಟಿಂಗ್. ಎಷ್ಟು ಜನಕ್ಕೆ ಪೇರೆಂಟ್ಸ್ಗೆ ಅವ್ರ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಕಲಿಯೋದು ಬೇಕು? ಯಾವುದೇ ಒಂದು ಪೇರೆಂಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ನನ್ನ ಮಗು ಇಂಡಿಪೆಂಡೆಂಟ್ ಆಗಿ ಕಲ್ತ್ಕೋಬೇಕು ಅಲ್ವಾ? ಸೊ ಇವಾಗ ಕಾರ್ ಕಲಿಯೋದು ಬರಲ್ಲ ಅಂತ ಹೇಳಿದವ್ರಿಗೆಲ್ಲ ನಾನು ಒಂದು ವಿಡಿಯೋ ವರ್ಜನ್ ಅಲ್ಲಿ ಕೊಡ್ತೀನಿ. ಇದೇ ತರ ಗೇರ್ ಹಾಕ್ಬೇಕು, ಇದೇ ತರ ಕಾರ್ನ ಓಡಿಸ್ಬೇಕು, ಬರ್ತಿರೋ